ಕಾನ್ಶಿಯಸ್ ಫುಲ್ ತಿನ್ಬೇಕು ಇಲ್ಲ. ನಿಮ್ಮ ನಂಬರ್ ನಮ್ಮ ಹತ್ರ ಇದೆ. ಡಬ್ಬ ನನ್ನ ಮಗಂತೆ ನಿನಗಿದೆ ತಡಿ. ಚೇರ್ ಹಾಕ್ಬಿಡೋದು ನಾನು ಪಾಪ ಸಾಯಲ್ಬೋದು. ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ ಕಂಪ್ಲೀಟ್ಲಿ ಕೂರ್ಗ್ ಎಕ್ಸ್ಪ್ಲೋರ್ ಮಾಡ್ತಾ ಇರೋಂಥದ್ದು. ನಮಗೆ 6:30ಗೆ ಡ್ರಾಪ್ ಇತ್ತು. ಸೊ ಹಾಗಾಗಿ ನಾವು ಬೆಳಗ್ಗೆನೇ ಎದ್ದು ಒಂದು ಸ್ವಲ್ಪ ಹೊರಗಡೆ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು ಹಾಗೆ ರೋಡ್ ನೋಡ್ತಾ ಕೂತಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬೆಳಗ್ಗೆ. ಒಂದು ಸ್ವಲ್ಪ ಇರಲಿ ಬಿಡಿ, ಪರವಾಗಿಲ್ಲ. ಅಣ್ಣ ಗೋಸ್ಟ್ ಸ್ಟಾಪ್ಸು ಅಲ್ಲಿ ಬಿಡಬೇಕಿತ್ತು. ಎಷ್ಟು ತಗೋತೀರಾ? 100. ಹಾಂ, ನಾವು ಉಳ್ಕೊಂಡಿರೋಂಥ ಸ್ಟೇ ಗೋಸ್ಟ್ ಸ್ಟಾಪ್ಸ್ ಅಂತ. ಆ್ಯಂಡ್ ನಾವು ಡಾಮ್ನ ಬುಕ್ ಮಾಡಿದ್ವಿ, ಫೀಮೇಲ್ ಡಾಮ್ನ. ಸೊ ವಿತ್ ಬ್ರೇಕ್ಫಾಸ್ಟ್ ನಾವು ಬುಕ್ ಮಾಡಿದ್ವಿ. ನಾವು ಊರಿಗೆ ಮುಂಚೆ ಬಂದಿರೋದ್ರಿಂದ ಅರ್ಲಿ ಚೆಕಿಂಗಿಗೆ ರಿಕ್ವೆಸ್ಟ್ ಕೇಳ್ತಾ ಇದ್ವಿ. ಸುಕೃತ ನಾವು ಎಷ್ಟೇ ಕೇಳ್ಕೊಂಡ್ರು ನಮಗೆ ಪ್ರೀ ಚೆಕಿಂಗಿಗೆ ಅವಕಾಶ ಕೊಡಲಿಲ್ಲ. ಸೊ ಹಾಗೆ ಹೇಗೆ ಏನೇನೋ ಕೇಳ್ಕೊಂಡಾಗ ಪಕ್ಕದಲ್ಲಿರೋ ಒಂದು ರೂಮ್ ರೆಡಿ ಆಗ್ತಾಯಿತ್ತು. ಅದೇ ರೂಮ್ನ ನಮಗೆ ಒಂದು 1 hourಗೆ ನಮಗೆ ಬಿಟ್ಕೊಟ್ರು. ಸೊ ಅಲ್ಲೇ ನಾವು ಪಟ ಅಂತ ರೆಡಿ ಆದ್ವಿ. ನೋಡಿ ರೂಮ್ ಅವಸ್ಥೆ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ನಾವು ಹಾಗೇ ಬೇಗ ರೆಡಿಯಾಗಿ ಅವತ್ತಿನ ಸೈಟ್ ಸೀನಿಗೆ ಹೊರಟ್ವಿ. ಇದು ನನ್ನ ಇವತ್ತಿನ ಔಟ್ಫಿಟ್ ಆಗಿತ್ತು. ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಉಡುಪಿ ಹೋಟೆಲ್ಗೆ ಬಂದಿದ್ವಿ. ಮಸಾಲೆ ದೋಸೆ ತೊಗೊಂಡಿದ್ವಿ. ಅಲ್ಲಿ ನಿಜವಾಗ್ಲೂ ರೇಟು ಕೂಡ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು. ಆ್ಯಂಡ್ ನಮ್ಗೆ ಮಸಾಲೆ ದೋಸೆನೂ ಇಷ್ಟ ಆಗಲಿಲ್ಲ. ಇದು ನಮ್ಮ ಫಸ್ಟ್ ಸ್ಟಾಪ್ ಆಗಿತ್ತು. ಮೌಂಟೇನ್ ವೀವ್ ಕಾಫಿ ಪ್ಲಾಂಟೇಶನ್ಗೆ ನಾವು ಬಂದಿದ್ವಿ ಇಲ್ಲಿಗೆ. ಸೊ ಎಂಟ್ರಿ ಫೀಸ್ ಬಂದು 200 ರೂಪಾಯಿ ಆಗಿರುತ್ತೆ. ಪ್ರತಿಯೊಂದು ಸ್ಪೈಸಸ್ ಬಗ್ಗೆನೂ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಆ್ಯಂಡ್ ವೀವ್ ಮಾತ್ರ ಸಖತ್ತಾಗಿತ್ತು. ಮಾನ ಮರ್ಯಾದಿಲ್ವಾ ನಿಮ್ಮಿಬ್ಬರಿಗೆ? ಬಿಟ್ಟೋಗ್ತಾ ಇದ್ದೀರಾ? ಏಯ್ ಬಾರಿ ಹುಚ್ಚಿ ಈಗ ದೊಡ್ಡ ಮರ ನೋಡ್ತೀರಾ, ಸೆಂಟ್ರಲ್ಲೇ ಒಂದು ಲೈಕ್ ಒಂದು ಕ್ರೀಪರ್ ದುಡ್ಡ ಎಲ್ಲ ಕಾಣಿಸ್ತು, ಅದೇ ವೆನಿಲ್ಲ. ಇದು ಒಂದು ಸ್ಟಿಕ್ ಬರುತ್ತೆ. ಸ್ಟಿಕ್ ಒಳಗೆ ಗ್ರೀನ್ ಕಲರ್ ಅಲ್ಲ ಬ್ಲ್ಯಾಕ್ ಕಲರ್ ಇರುತ್ತೆ, ಒಂದು ಬಾಲ್ಸ್ ಇದೆ ಬರುತ್ತೆ. ಸೊ ಪರ್ ಸ್ಟಿಕ್ಕಲ್ಲಿ ನಿಮಗೆ 10 kg ತನಕ ಐಸ್ ಕ್ರೀಮ್ ಮಾಡ್ಬೋದು. ಕಲರ್ ಮರದಲ್ಲಿ ಮಾಡ್ತಿದ್ದು ಎಷ್ಟು ಚಂದ ಕಾಣಿಸ್ತಾ ಇದೆ ಅಲ್ಲಿ. ನಿಮಗೆ ಈ ಪ್ಲೇಸಲ್ಲಿ ಸ್ಪೈಸಸ್ ಎಕ್ಸ್ಪ್ಲನೇಷನ್ ಅಲ್ಲದೆ ಕಾಫಿ ಹೇಗೆ ಮಾಡ್ತಾರೆ ಅನ್ನೋದು ಕೂಡ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಆ್ಯಂಡ್ ಡೆಮೋ ಕೂಡ ಕೊಡ್ತಾರೆ ಹೇಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಅದರ ಜೊತೆಗೆ ಫ್ರೀಯಾಗಿ ಕಾಫಿ ಟೇಸ್ಟ್ ಮಾಡ್ಬೋದು, ಫ್ರೀಯಾಗಿ ವೈನ್ ಟೇಸ್ಟ್ ಮಾಡ್ಬೋದು, ಹಾಗೆ ಫ್ರೀಯಾಗಿ ಉಪ್ಪಿನಕಾಯಿಗಳು ಕೂಡ ಟೇಸ್ಟ್ ಮಾಡ್ಬೋದು. ನೀವು ಗ್ರೀನ್ ಕಲರ್ ಬೆರಿ ತೋರಿಸಿದ್ರಲ್ವ, ಸಾಫ್ಟ್ವೇರ್ 1 month ಡ್ರೈ ಆದಮೇಲೆ ನಿಮ್ಗೆ ಈ ಥರ ಇರುತ್ತೆ. ಓಕೆನಾ? ಸೊ ಇದನ್ನ ಪೀಲೌಟ್ ಮಾಡ್ದಂಗೆ ನಿಮ್ಗೆ ಈ ಥರ ಕಾಫಿ ಬೀನ್ಸ್ ಬರುತ್ತೆ. ಸೊ ಇದು ಬಂದು 100% ಅರಬಿಕ್ ಕಾಫಿ ವಿತೌಟ್ ಶುಗರ್. ಸೊ ಏನೂ ಆ್ಯಡ್ ಮಾಡೋದೇ ಪ್ಯೂರ್ ಕಾಫಿ ಬಂದು ಪ್ರೊವೈಡ್ ಮಾಡ್ತೀವಿ. ಸ್ಮೆಲ್ ಬರ್ತಿದೆ ಅಲ್ವಾ? ಸ್ಮೆಲ್ ಮಾಡಿ ನಾವು ಇಲ್ಲಿಂದ ಸೈಟ್ ಸೀಯಿಂಗ್ ಮುಗಿಸಿ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ಇಲ್ಲಿಂದ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ನಮ್ಮ 2ನೇ ಸೈಟ್ ಸೀಯಿಂಗ್ ರಾಜಾಸ್ ಟೋಂಬ್. ಇದಕ್ಕೆ ಎಂಟ್ರಿ ಫೀಸ್ ಬಂದು 10 ರೂಪಾಯಿ ಆಗಿರುತ್ತೆ. ಈ ಮಡಿಕೇರಿಯ ರಾಜನ ಸಮಾಧಿ ಎಂದು ಹೇಳ್ತಾರೆ. ಆ್ಯಂಡ್ ಇದರೊಳಗಡೆ ಪುಟ್ಟ ಶಿವನ ಲಿಂಗ ಕೂಡ ಇದೆ.
ಇಲ್ಲಿ ಅಷ್ಟೇನು ನೋಡುವಂಥದ್ದೆಲ್ಲ ಏನೂ ಇಲ್ಲ. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಹೊತ್ತು ಫೋಟೋ ಶೂಟ್ ಏನಾದರೂ ಮಾಡಿಕೊಂಡು ಅಲ್ಲಿಂದ ಹೊರಡ್ಬೋದು. ಜೀವನದಲ್ಲೇ ಮುಂದೆ ಬರಬೇಕು, ಸುಕ್ಕನ್ನ ಫಾಲೋ ಮಾಡಿ ಉದ್ಧಾರ ಆಗ್ತೀರಾ. ಕಾನ್ಶಿಯಸ್ ಲೀಚ್ ಲವರ್ ಕನ್ನಡ ನೋಡ್ಕೊಂಡು ಬರ್ರಿ. ಯಾವಾಗಿದ್ರು ತಾನೇ ಸ್ವಲ್ಪ ಮುಂದೆ ಗೈಡ್ ಮಾಡ್ತಿದ್ಲು. ಏನು ಎದುರು ಬಿಡಿ ನಾನಿದ್ದೀನಿ ಅಂತ. ನಾನಿಲ್ಲ ಬೇರೆ ಅದೇನದು ವ್ಯೂ ಸಖತ್ತಾಗಿದೆ ಅಲ್ಲ, ಆದರೆ ಕ್ರೌಡ್ ಜಾಸ್ತಿ ಇದೆ. ವೀಕೆಂಡ್ಸಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಇದೆ, ಇಲ್ಲಾಂದರೆ ವ್ಯೂ ಮಸ್ತ್ ಇದೆ. ವೀಕೆಂಡ್ಸಲ್ಲಿ ಬರಬೇಡಿ. ಹತ್ತದ ಹಿಡಿಯೋದು ಕಷ್ಟ ಇಲ್ಲ, ಆರಾಮಾಗಿ ನಡ್ಕೊಂಡು ಬರ್ಬೋದು, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಲೀಚ್ ಗೀಚ್ ಎಲ್ಲ ಇಲ್ಲ, ಆರಾಮಾಗಿ ಬರ್ಬೋದು. ಆದರೆ ವೀಕೆಂಡ್ ಸ್ವಲ್ಪ ಕ್ರೌಡು. ಎಂಟ್ರಿ ಫೀಸ್ 10 ರೂಪಾಯಿ. ರೀಸನಬಲ್ ಕೊಡ್ಬೋದು. ನೋ UPI ಪೇಮೆಂಟ್ಸ್, ಓನ್ಲಿ ಕ್ಯಾಶ್. ಮತ್ತು ಪೂರ್ತಿ ಗ್ರೀನ್ರಿ, ಮಳೆಗಾಲದಲ್ಲಿ ನೋಡೋಕ್ಕೆ ಸಕ್ಕತ್ತಾಗಿದೆ. 45 ಮಿನಿಟ್ಸ್ ಲೆಕ್ಕ ಇಟ್ಕೊಂಡ್ರು ಆರಾಮಾಯಿತು. ಬಿಕಾಸ್ ಆಟ ಆಡೋಕ್ಕೆ ಬಿಡಲ್ಲ. ಹೊರಗಡೆಯಿಂದ ನೋಡ್ಕೊಂಡು ಹಂಗೆ ವಾಪಸ್. ಯಾಕೆ ಹಂಗೆ ವಾಪಸ್ ಅಷ್ಟೇ ಗೈಸ್. ಬೈ ನೆಕ್ಸ್ಟು ಪ್ಲೇಸಲ್ಲಿ ಸಿಗಬೇಕು. ಹೆಂಗೆ ಇಟ್ಕೊಂಡು ಮಾಡು. ನೋಡ್ತಾ ಒಂದ್ಸಲ ಬಂದ್ಬಿಡುತ್ತಲ್ಲ ಮೂವಿಲಿ. ಎಷ್ಟು ರಿಯಲಿಸ್ಟಿಕ್ ಆಗಿ ಅನಿಸ್ತಿದೆ ಅಲ್ಲ. ಯಾಕೆ ಆನೆನ ಇದರೊಳಗಡೆ ಹಿಂಗೆ ಮಾಡಿದ್ದಾರೆ? ಗೂನ್ ಬೆನ್ನಾಗಿದೆ. ಕಣ್ಣು ನೋಡು. ಮುಂದೆ ಹೋಗ್ಬೇಡ, ಹುಷಾರು. ಚಪ್ಪ ನೈಟ್ ಬಂದ್ಬಿಟ್ರೆ ಯಾರಾದ್ರು ಮಕ್ಳು ಎದ್ಕೊಂಡ್ಬಿಡ್ತಾರೆ. ಮಕ್ಕಳೆಲ್ಲ ನಾವೇ ಎದ್ರುಕೋತೀವಿ, ಮಕ್ಕಳು ದೂರದ ಮಾತು. ಏನಿದೆ ಇದು ಗೈಸ್? ವರ್ಸ್ಟ್ ಎಕ್ಸ್ಪೀರಿಯನ್ಸ್. ರಾಜಾ ಫೋರ್ಟ್ ಇದು. ಹಾಂ, ವಾಪಸ್ ಅಲ್ಲಿಗೆ ಹೋಗ್ತೀವಿ ಅನ್ಸುತ್ತೆ ಕನೆಕ್ಟ್. ಈ ಕಾಂಪೌಂಡ್ರೆ ಫೋರ್ಟ್ ತರ ಕಾಣಿಸ್ತಿದೆ, ಬಿಟ್ಟು ಬೇರೆ ಏನಿಲ್ಲ ಇಲ್ಲಿ. ಈ ಡೈನೋಸರ್ ಯಾಕೆ ಇಷ್ಟು ಕೆಟ್ಟದಾಗಂತೂ ನನ್ನ ಜೀವನದಲ್ಲಿ ಈ ಡೈನೋಸರ್ ನೋಡಿಲ್ಲ. ಯಪ್ಪ, ನಾನು ನಿಜವಾಗ್ಲೂ ಡೈನೋಸರ್ ಎಷ್ಟು ಕಾಮಿಡಿಯಾಗಿ ಅನಿಸ್ತಿದೆ ಅಂದರೆ. ಏನು ಹೇಳ? ಇಲ್ಲಿ ಹಿಂಗೆ ಇರುತ್ತಲ್ಲೋ ಬೆನ್ನಿಗೆ, ಅದು ಎಷ್ಟು ಎಲ್ಲಿರ್ಬೇಕಾ ಎಲ್ಲಿ ಬಂದೈತಿ. ಹಿಂದೆಗಡೆ ಬಂದ್ಬಿಟ್ಟಿದೆ. ಬಾಯ್ ಟಾಟಾ. ಅದಕ್ಕೆ ಅವಳಿಗೆ ಕೊಡು ತಿನ್ನಕ್ಕೆ. ತಗೋಬೇಕು. ತಿನ್ಸು. ಸ್ವೀಟ್ ಬೇಕಾ? ಸ್ವೀಟ್ ತೆಗಿ. ಅವಳು ತಿನ್ಸೆ. ಇದೇ ಮತ್ತು ವಿಡಿಯೋ ಅನ್ನಲ್ಲಿದೆ, ತಿನ್ನಿಸ್ಬೇಕು. ಇದರಲ್ಲೇನಿದೆ? ನಾನು ತಿನ್ಸಿದ್ ಫುಲ್ ತಿನ್ಬೇಕು. ಇಲ್ಲ, ಆ ಮಾಡಮ್ಮ. ಅದು ಖಾಲಿ ಮಾಡಿದ್ಲು. ನೋಡ್ದಾ ಜೀವನದಲ್ಲಿ ಗ್ರೇಟ್ ಹೆಲ್ದಿ ಪರ್ಸನ್. ಒಂದು ಹಾಕಿದ್ಲಲ್ಲ ಇವಳು ಇನ್ಸ್ಟಾಲ್ ಸ್ಟೋರಿ. ಏನಂತ? ಈಗೀಗ ಎಲ್ಲರೂ ಹೆಂಗೆ ಅನ್ಕೊಂಡಿದ್ದಾರೆ ಅಂದ್ರೆ ನಾವು ಇದೇನದು ವೆಜಿಟೇಬಲ್ಸ್ ಅದೆಲ್ಲ ತಿಂತಿದ್ರೆ ತುಂಬಾ ಡಯಟ್ ಅಂತ ಅನ್ಕೊಳ್ತಾರೆ. ಬಟ್ ಅದಿರೋದೇ ಹೆಲ್ದಿ ಅಂತ. ಅಂದ್ರೆ ಎಷ್ಟು ಜಂಕ್ ಫುಡ್ಗೆ ಅಡಿಕ್ಟ್ ಆಗಿದ್ದಾರೆ. ನಾವೆಲ್ಲ ತಿಂತಾ ಇದೀವಿ, ಬಟ್ ಹೆಲ್ದಿ ತಿಂತಾ ಇದೀವಿ ಅಷ್ಟೇ. ಇವತ್ತಲ್ಲ, ಇವತ್ತೆಲ್ಲ ಅನ್ಹೆಲ್ದಿ. ಇವತ್ತು ಪೂರ್ತಿ ಅನ್ಹೆಲ್ದಿ. ಮ್ಯಾಗಿ ಸದ್ಯ ಇನ್ನೂ ನಾವು ಮ್ಯಾಗಿ ತಿಂದಿಲ್ಲ. ಫಸ್ಟ್ ಟೈಮ್ ಟ್ರಿಪ್ಪಿಗೆ ಬಂದ್ರೆ ನಾವು ಮ್ಯಾಗಿ ತಿಂದಿಲ್ಲ ಅಂತ ಅಂದ್ರೆ ಅವ್ರಿಗೂ ತಿಂದಿಲ್ಲ. ತಿನ್ನಮ್ಮ ಅಂತ ಅಂದ್ಬಿಟ್ಟು ಪ್ರೀತಿಯಿಂದ ತಿಂತಾಳೆ. ನನಗೆಲ್ಲ ಆಗ್ತಾನೆ ಮಳೆ ಬಂದಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ವ್ಯೂ ಅನ್ನೋದಕ್ಕಿಂತ ಮೋಡಗಳನ್ನ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳ್ಬೋದು. ಅಲ್ಲ ಇದು
ಫಸ್ಟ್ ಪ್ಲೇಸ್ ನಾವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ಅಂತ ನನಗನ್ಸುತ್ತೆ. ಪ್ರತಿ ಎಲ್ಲ ಕಡೆ ನಾವು ಹೋದಾಗ್ಲೂ ನಾವು ಬೇರೆ ಬೇರೆ ಸೈಡ್ ಹೋದಾಗ್ಲೂ ಅವರೇ ಎಕ್ಸೆಪ್ಟ್ ಮಾಡಿದವ್ರು ದಿನ ಬೇಕಿರೋದು. ನೀವು ಕನ್ನಡದವರಾಗಿ ಸರ್ ನಮಗೂ ಗೊತ್ತಾಗಿದೆ ಸರ್ ಎಷ್ಟು ಅವ್ರಿಗೆ ಎಕ್ಸ್ಟ್ರಾ ಕೊಡಬೇಕು 200+ ತಗೊಂತಾರೆ. ಆಯ್ತು ಮೇಡಮ್ 200 ತಗೊಳ್ಳಿ. ಈಗ ನೀವು 100 ರೂಪೀಸ್ ನಮ್ಗೆ ಏನಾದ್ರು ಬಿತ್ತು ಅಂತ ಅಂದ್ರೆ ನಾವೇ ನಿಮ್ಗೆ ಎಕ್ಸ್ಟ್ರಾ ಹಾಕ್ತಿವಿ. ಅದನ್ನ ಅನ್ಕೊಳ್ಳಿ, ನಾವು ಹಾಕ್ತೀವಿ. 100 ರೂಪೀಸ್ ಬಿತ್ತು ಅಂತಂದ್ರೆ ನಾವೇ ನಿಮ್ಗೆ ಎಕ್ಸ್ಟ್ರಾ ಹಾಕ್ತಿವಿ. 100 ರೂಪಾಯಿ ಬಿಟ್ಟು 200 ರೂಪಾಯಿ ಹಾಕ್ಬೇಕು ನೀವು. ಆಯ್ತು 100 ರೂಪೀಸ್ ಇಷ್ಟು 200 ರೂಪಾಯಿನೇ ಹಾಕ್ತಿವಿ. ನಿಮ್ ನಂಬರ್ ನಮ್ಮ ಹತ್ರ ಇದೆ. ಹಾರಿಬಲ್ ವಾಪಸ್ ಈಗ ಡೌಟ್ ಇದೆ ಅಂಡ್ ಹಾರಿಬಲ್ ಎಕ್ಸ್ಪೀರಿಯನ್ಸ್ ಒಂಥರ ವರ್ಸ್ಟ್. ಇವತ್ತಿನ ಹಾಟ್ ಟಾಪಿಕ್ ಅಂತ ಅನ್ನೋದೇ ಆದರೆ, ನೀವು ಯಾರ್ಯಾರು ಕೂರ್ಗ್ ಟ್ರಿಪ್ ಮಾಡ್ತಿದ್ದೀರ, ಎಲ್ಲೇ ಟ್ರಿಪ್ ಮಾಡಿದ್ರು ದಯವಿಟ್ಟು ಒಂದು ದಿನದ್ದು ಎಷ್ಟು ಕಾಸ್ಟ್ ಇದೆ, ಆಟೋ ಆಗಿರ್ಬೋದು, ಕ್ಯಾಬ್ ಆಗಿರ್ಬೋದು, ಒಂದು ದಿನದ್ದು ಹೋಲ್ ಕಾಸ್ಟ್ ಅಂತ ಕೇಳ್ಕೊಳ್ಳಿ ಬೆಳಗ್ಗೆನೆ. ಬಿಕಾಸ್ ನಮ್ಗೆ ಅದೇ ಇವಾಗ ಸೀನ್ ಆಯಿತು. ಇದಕ್ಕಿಂತ ಮುಂಚೆ ಒಂದು ನಾನು ಕ್ಲಿಪ್ ಹಾಕಿದ್ದೆ ಅನಿಸುತ್ತೆ ಅದರದ್ದು. ಬೆಳಗ್ಗೆ ಅವರು ಇಷ್ಟು ಪ್ಲೇಸು ಅಂತ ಲೆಕ್ಕ ಹಾಕ್ಬಿಟ್ಟು ಹೇಳಿಬಿಟ್ಟು, ಇವಾಗ ಸಡನ್ನಾಗೆ ನಾನು ದಿನದ ಲೆಕ್ಕ ಹೇಳಿಲ್ಲ, ಸಂಜೆ 4 ಗಂಟೆ 9 ಗಂಟೆಯಿಂದ 4 ಗಂಟೆ ಅಷ್ಟೇ ಆಗಿರೋದು. ಹಾಂ, ಪ್ಲೇಸಸ್ ತೋರಿಸಿ ಬಿಟ್ಬಿಡ್ತೀವಿ ಅಂತ ಅಂದು 4 ಗಂಟೆನೂ ಆಗಿಲ್ಲ, ಇನ್ನೂ ಅಷ್ಟು ಬೇಗ ಆಗಲೇ ರೂಮಿಗೆ ಬಿಡೋಕೆ ಟ್ರೈ ಮಾಡಿದ್ರು. ಆ್ಯಂಡ್ 3 ಗಂಟೆಗೆ ಆ್ಯಕ್ಚುಲಿ ರೂಮಲ್ಲಿ 3 ಗಂಟೆ ಟೈಮ್ ಸ್ಪೆಂಡ್ ಅಂತ ರಾಜಾ ಸೈಟಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಏನೋ ಒಂಚೂರು ಎಕ್ಸ್ಟ್ರಾ ಟೈಮ್ ತೊಗೊಂಡ್ವಿ. ಇಲ್ಲ ಅಂದಿದ್ರೆ 3 ಗಂಟೆಗೆ ನಮ್ಮ ರೂಮ್ಗೆ ಬಿಟ್ಬಿಡ್ತಿದ್ರು ಅವರು. ಎಕ್ಸಾಕ್ಟ್ಲಿ. ಅದಕ್ಕೆ ಇವಾಗ ಒಂದು ದೊಡ್ಡ ಫೈಟೇ ಆಗೋಯ್ತು ನಮಗೂ ಅವರಿಗೂ. ನಾವು ದಿನದ ಲೆಕ್ಕದಲ್ಲಿ ಕೇಳಿ ನಮಗೆ ಎಲ್ಲ ಕಡೆನೂ ನಾವು ದಿನದ ಲೆಕ್ಕದಲ್ಲೇ ಕೊಡ್ತಾ ಇದ್ದಿದ್ದು. ಸಂಜೆ 6 ಗಂಟೆ 7 ಗಂಟೆ ತನಕ ನಮ್ಮ ಜೊತೆ ಇದ್ದು ನಮಗೆ ಬಿಡ್ತಾ ಇದ್ದಿದ್ದು ನಮ್ಗೆ ರೂಮ್ಗಳಿಗೆ. ಬಟ್ ಇವ್ರು 3 ಗಂಟೆ 4 ಗಂಟೆಗೆ ನಾನು ಪ್ಲೇಸ್ ತೋರಿಸ್ತೀನಿ, ನಿಮ್ಗೆ ಬಿಡ್ತೀನಿ, ನೀವೇನಾದರೂ ಮಾಡ್ಕೊಳ್ಳಿ, 1500 ರೂಪಾಯಿ ಕೊಡಿ ಅಂತ ರಾಮಾಯಣ ಮಾಡಿದ್ರು. ಬಟ್ ನಾವು ಜಗಳ ಮಾಡಿ ಇವಾಗ ಇಲ್ಲಿಂದ ವಾಪಸ್ ನಾವು ರೂಮ್ಗೆ ಹೋಗುವಂಥ ಕಾಸ್ಟ್ 300 ರೂಪಾಯಿನ ಕಟ್ ಮಾಡಿಕೊಂಡು ಅವರಿಗೆ 1200 ರೂಪಾಯಿ ಚಾರ್ಜ್ ಕೊಟ್ಟು, ಎಕ್ಸ್ಟ್ರಾ ನಾವು 100 ರೂಪಾಯಿ ಇಸ್ಕೊಂಡಿದ್ವಲ್ಲ, ಹಂಗಾಗಿ ಕೊಟ್ಟಿದ್ದದು ವಾಪಸ್ಸು 1200 ರೂಪಾಯಿ ಕೊಟ್ವಿ. ಸೊ ನೀವು ಯಾರಾದರೂ ಸೇಮ್ ಫೇಸ್ ಮಾಡ್ತೀರಾ ಅನ್ನೋದೇ ಆದರೆ ದಯವಿಟ್ಟು ಸ್ಟಾರ್ಟಿಂಗಲ್ಲೇ ದಿನದ ಲೆಕ್ಕ ಅಂತ ಮಾತಾಡ್ಕೊಳ್ಳಿ, ಕನ್ಫರ್ಮೇಷನ್ ತೊಗೊಳ್ಳಿ, ಆಮೇಲೆ ಆಟೋ ಹತ್ತಿ. ಇಲ್ಲಿ ಆಟೋದವರೆಲ್ಲ ಕರೆಕ್ಟಾಗಿ ಮಾತಾಡಲ್ಲ. ಮೊದಲೇ ಕನ್ನಡ ಬಂದರೆ ಅಷ್ಟು ಕರೆಕ್ಟಾಗಿ ಕನ್ನಡ ಮಾತಾಡಲ್ಲ, ಮೊದಲೇ ಮಾತು. ಆಮೇಲೆ ಏನು ಎಲ್ಲ ತಮಿಳಲ್ಲಿ ಮಾತಾಡ್ತಾರೆ, ಇಲ್ಲಾಂದರೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ. ನಮಗೆ ಯಾರು ಸರಿ ರೆಸ್ಪಾಂಡ್ ಮಾಡಲ್ಲ, ವೆರಿ ರೂಡ್ ಇದ್ದಾರೆ, ತುಂಬ ರೂಡ್ ಇದ್ದಾರೆ ಇಲ್ಲಿ. ಸೊ ನೀವು ಮೊದಲೇ ಅವ್ರ ಹತ್ರ ಎಲ್ಲ ಕರೆಕ್ಟಾಗಿ ಡಿಸ್ಕಷನ್ ಮಾಡಿನೇ ನೀವು ಆಟೋ ಅಥವಾ ಕ್ಯಾಬ್ ಏನಾದರೂ ಬುಕ್ ಮಾಡ್ಕೊಳ್ಳಿ. ಓಕೆ. ಅವಳು ಬಾರ್ಗೇನ್ ಮಾಡಬೇಕಾದ್ರೆ ಇಟ್ಸ್ ಆಬ್ವಿಯಸ್, ಬಂದಾಗ ಬಾರ್ಗೇನ್ ಮಾಡೋದೆಲ್ಲ. ಬಟ್ ಬಾರ್ಗೇನ್ ಮಾಡೋಕ್ಕೆ ಹೋದರೆ ತುಂಬ ರೂಢಾಗಿ ಮಾತಾಡ್ತಾರೆ. ಏನೋ ನಾವು ಫ್ರೀಯಾಗಿ ಕರ್ಕೊಂಡು ಹೋಗ್ತೀವಿ ಬಂದುಬಿಡ್ರಿ ಆ ಥರ ಎಲ್ಲ ಹೇಳೋದು ಮಾಡ್ತಾರೆ. ಹಾಂ, ಸೊ ಮಾತಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾತಾಡಿ. ಆ್ಯಂಡ್ ದಯಮಾಡಿ ಸ್ವಲ್ಪ ನೋಡಿ ಮಾಡಿ, ಯಾರ್ಯಾರು ಈ ಥರ ಹುಡುಗಿರೇ ಬರ್ತಾ ಇದ್ದೀರಾ, ಆದಷ್ಟು ಅವ್ರು ಏನೋ ಹೇಳ್ತಾರೆ, ಅಯ್ಯೋ ಏನೋ ಆಗ್ಬಿಡುತ್ತೆ ಅಂತ ಹೆದರ್ಕೊಂಡು ಅವ್ರು ಹೇಳ್ದಷ್ಟೆಲ್ಲ ಕೊಡೋಕೆ ಹೋಗಬೇಡಿ. ನಿಮ್ದೇನು ಸ್ಟ್ಯಾಂಡ್ ಇದೆ ನೀವು ಸ್ಟ್ಯಾಂಡ್ ತೊಗೊಳ್ಳಿ ಆ್ಯಂಡ್ ಫೈಟ್ ಮಾಡಿಬಿಟ್ಟು ಎಷ್ಟು ಕೊಡಬೇಕಂತ ಇದ್ದೀರಾ ಅಷ್ಟೇ ಕೊಡಿ. ಆ್ಯಂಡ್ ಇವಾಗ ಆರ್ಡ್ರ್ ಮಾಡಿದ್ದೀವಿ ಮಶ್ರೂಮ್ ಗಾರ್ಲಿಕ್ ಬ್ರೆಡ್, ಮೋಮೋಸ್, ಫ್ರೈಡ್ ಮೋಮೋಸ್, ಫ್ರೈಡ್ ಮೋಮೋಸ್, ಮಶ್ರೂಮ್ ಗಾರ್ಲಿಕ್ ಬ್ರೆಡ್. ಇವಾಗ ಸದ್ಯಕ್ಕೆ ಇದನ್ನು ಆರ್ಡರ್ ಮಾಡಿದ್ದೀವಿ. ಇಲ್ಲಿ ಏನೋ ಸನ್ಸೆಟ್ ಸಖತ್ತಾಗಿ ಕಾಣುತ್ತೆ ಅಂತ ಈ ಕೆಫೆಲಿ, ಬಟ್ ಮೋಡ ಮುಚ್ಕೊಂಡಿದೆ, ಹೋಪ್ ಸೊ ಕಾಣುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಸ್ವಲ್ಪ ಮೋಡ ಕ್ಲಿಯರ್ ಆಗ್ತಾ ಇದೆ. ನೋಡಬೇಕು, ಇಲ್ಲಿಂದ ಹೋಗ್ತಾ ಆಟೋ ಸಿಗುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಇಲ್ಲಿಂದ 6 ಕಿಲೋಮೀಟರ್ಸ್ ಇದೆ ರೂಮು. ಸೊ ಹೇಗೆ ಹುಡುಕ್ತೀವಿ ಏನು ಕತೆ ಅಂತ ನಮಗೆ ಗೊತ್ತಿಲ್ಲ. ತಿನ್ನೋದಂತೂ ಇವಾಗ ಮಜಾ ಮಾಡ್ತೀವಿ. ಒಂದು 6 o'clock ತನಕ, ಇನ್ನು 2 hours ಇದೆ. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸರ್. ಆಗಲ್ಲ ಅಂತ ಆಗಿದೆ.
ಯಾಕಿರಲ್ಲ? ನೋಡು 35 ನೀನು ಹಂಗೆ ಹೇಳಿದಕ್ಕೆ 35 ನೋಡು ಸ್ವಲ್ಪ ಬರ್ತಿದೆ ನೋಡೋದು ವಿಡಿಯೋನ ಫೋಟೋನ ಹೇಳ್ಬಿಡ್ತೀನಿ ಕೈ ಬಿಟ್ರೆ ಫುಲ್ ಆಗ್ತಿದೆ ಇದು ಚಳಿಗೆ ನಡಕ್ತಿದೆ. ಇವಾಗ ಜಿಗಣೆ ಕೊಡ್ಬೇಕಂತ ಅವ್ಳು ಹೆಂಗ್ ಹೋಗ್ತಾ? ಕಾಣಿಸಲ್ಲ ಕಣ್ರಿ ನೀವು. ಓ ಮೈ ಗಾಡ್ ಸರಿ ಮಾಡ್ಕೊಡೋಣ ನಮ್ಮ ಒಂದು ಅಂಗಡಿಯ ಮುಂದೆ ಏನಾಯ್ತು? ಒಂದು ಆಟೋ ಕೂಡ ಸಿಕ್ಕಿಲ್ಲ ನಮಗೆ. 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಅಲ್ಲ 5 ಇಲ್ಲ 4.2 4.2 ಅಷ್ಟೇ 5 ನಡ್ಕೊಂಡು ಹೋಗ್ತೀವೋ ಆಟೋ ಒಂದು ಸಿಗ್ತಾ ಇಲ್ಲ. ಆಟೋ ಯಾರು ಬರ್ತಾನೆ ನಡ್ಕೊಂಡು ಹೋಗ್ತೀವಿ ಅಂತ ಅನಿಸ್ತದೆ. ನೋಡೋಣ ಏನಾಗುತ್ತೆ. ಅವ್ಳು ಹೇಳಿದ್ಮೇಲೆ ಗೊತ್ತು ಸರಿ ಅಕ್ಕ ಸಾವಿರ ಅದನ್ನ ಫುಲ್ ತೆಗೆದ್ಬಿಡು ಹೇಳ್ತೀನಿ ಅದ್ರ ಜೋಗ್ ಫಾಲ್ಸ್ನ. ಅಳ್ತಿದ್ಯಾ ನೈನಾ? ಏನಾಯ್ತು? ಇವತ್ತು ಹಾರ್ಟ್ ಅಟ್ಯಾಕ್ ಆಗಿದ್ದು. ಜೋಕೆ ಜೋಕೆ ಅದು. ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಅದು ಸಿಕ್ಕಾಪಟ್ಟೆ ಇವಳು ಕಾಲು ರಕ್ತ ಸೋರಿದ್ರು ಇವಳು ಏನಾಗ್ತಿಲ್ಲ. ಇವಳು ಏನು ಎಷ್ಟು ಅಳ್ತಿದ್ದಾಳು ನೋಡಿದ್ವಿ. ಕಣ್ಣು ನೀರು ನೋಡಿ ಹೆಂಗಿದೆ. ಭಯ ಪಡಬೇಡ ನಯನ, ನಿನ್ನ ಜೊತೆ ಇಬ್ರು ಸ್ಟ್ರಾಂಗ್ ಲೇಡೀಸ್ ಇದೆ ನಾವು. ಅದು ನಿಲ್ಲಲ್ಲ ಬ್ಲಡ್ಡು, ಅದೇ ಪ್ರಾಬ್ಲಮ್ಮು. ಇದು ಹೋಗ್ಸೋದು ಹೆಂಗೆ ಗೊತ್ತಿಲ್ಲ ನನಗೆ ಅದು ಹೆಂಗೆ ಹೋಗ್ಸೋದು ಅಂತ. ಐಡಿಯಾನೇ ಇಲ್ಲ ನಮಗೆ. ಅದೊಂಚೂರು ಕಲಿಯಾಗಿದೆ ನನಗೆ. ಅಲ್ಲಿ ಈಗ ನೀನು ಕಾಲು ತೊಳ್ಕೊಬೇಕಿದೆ. ಇಷ್ಟು ಬರ್ತಾನೆ ಇದೆ ನೋಡಿ ಬ್ಲಡ್ಡಲ್ಲಿ. ಡಬ್ಬ ನನ್ನ ಮಗಂತೆ ನಿನಗಿದೆ ತಡಿ. ಚೇರ್ ಹಾಕ್ಬಿಡೋದ್ರ ಮೇಲೆ ಪಾಪ ಸಾಯಲ್ಬೋದು. ಇದಾಗಿತ್ತು ಇವತ್ತಿನ ಮೊದಲನೇ ದಿನದ ಕೂರ್ಗ್ ಸೈಟ್ ಸೀಯಿಂಗ್. ನಾವು 4ರಿಂದ 5 ಪ್ಲೇಸ್ ಇವತ್ತು ಕವರ್ ಮಾಡಿದ್ದೀವಿ. ಆ್ಯಂಡ್ ಎಷ್ಟು ಖರ್ಚಾಯಿತು ಅಂತ ಈ ವಿಡಿಯೋ ಕೊನೆಯಲ್ಲಿ ನಾನು ಹಾಕ್ತೀನಿ. ಸ್ವಲ್ಪ ನಮಗೆ ಕೂರ್ಗ್ ಕಾಸ್ಟ್ಲಿ ಅಂತ ಅನ್ನಿಸ್ತು ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತುಂಬ ಜಾಸ್ತಿ ಪ್ರೀತಿ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ.